ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಕರ್ನಾಟಕದ ಹೆಮ್ಮೆ ಮೈಸೂರಿನ ಅತಿ ದೊಡ್ಡ ಆಕರ್ಷಣೆ ಅಂದರೆ ಅದು ನಮ್ಮ ಮೈಸೂರು ಪ್ಯಾಲೇಸ್ ಅಂತ ಹೇಳ್ಬೋದು. ಸೊ ಇದು ಕೇವಲ ಕಟ್ಟಡ ಅಂತ ಅಲ್ಲ, ಇದು ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ರಾಜರ ವೈಭವದ ಚಿಹ್ನೆ ಅಂತ ಹೇಳ್ತಾರೆ. ಸೊ ಬನ್ನಿ ನೋಡೋಣ ಈ ಅದ್ಭುತ ಅರಮನೆಯಲ್ಲಿ ಏನೇನಿದೆ ಅಂತ ಹೇಳಿ. ಸೊ ಇವತ್ತಿನ ವ್ಲಾಗ್ ನಮ್ಮ ಮೈಸೂರು ಅರಮನೆಯ ವ್ಲಾಗ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೈಸೂರು ಅರಮನೆ ಅಂದರೆ ಅಂಬಾ ವಿಲಾಸ್ ಪ್ಯಾಲೇಸ್ ಅಂತ ಕೂಡ ಇದಕ್ಕೆ ಕರೀತಾರೆ. ಸೊ ಒಡೆಯರ್ ರಾಜವಂಶದ ಅಧಿಕೃತ ನಿವಾಸ ಆಗಿರುತ್ತೆ ಇದು. ನಿವಾಸ ಅಂದರೆ ಮನೆ. ಸೊ ಮೊದಲ ಅರಮನೆ ಏನಪ್ಪ ಅಂದರೆ 14ನೇ ಶತಮಾನದಲ್ಲೇ ನಿರ್ಮಾಣ ಮಾಡಿದರು. ಬಟ್ ಅದು ಏನೋ ಒಂದು ಬೆಂಕಿ ಅವಘಡ ಅಂತ ಒಂದು ಅವಘಡ ಆಗಿರೋದ್ರಿಂದ ಅದು ಹಾಳಾದ ಮೇಲೆ ಇವಾಗೇನು ನಿಮಗೆ ಕಾಣಿಸ್ತಾ ಇದೆ ಪ್ಯಾಲೇಸ್, ಇದು 1912 ಇದನ್ನು ನಿರ್ಮಾಣ ಮಾಡಿದ್ದಾರೆ. ಯಾವಾಗಲೂ ಅಷ್ಟೇ ತುಂಬ ಜನ ಬರ್ತಾ ಇರ್ತಾರೆ, ವಿಸಿಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇದು ಯಾವಾಗ ಫ್ರೀ ಅಂತಲೇ ಗೊತ್ತಾಗಲ್ಲ. ಮೋರೋವರ್ ಇವಾಗ ದಸರಾ ಟೈಮ್ ಇರೋದ್ರಿಂದ ಇವಾಗ ಇನ್ನೂ ತುಂಬ ಜನ ಇದ್ದರು ಇವತ್ತು ನಾನು ಹೋದಾಗ ಕೂಡ. ಹೊರಗಡೆ ವ್ಯೂ ಯಾವ ಥರ ಇದೆ ಅಂತ ನೋಡ್ಕೊಂಡು ಬನ್ನಿ, ಆಮೇಲೆ ಒಳಗಡೆ ಹೋದ್ಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ಬ್ಯಾಕ್ ಗೇಟಿಂದಾನೇ ಎಂಟ್ರಿ ಇತ್ತು, ಹಾಗಾಗಿ ಎಂಟ್ರಿ ಫೀಸ್ ಬಂದುಬಿಟ್ಟು 18 ಇಯರ್ಸ್ ಮೇಲೆ ಇರೋರಿಗೆ 120 ರೂಪೀಸ್ ಆಗುತ್ತೆ. ಆ್ಯಂಡ್ 18 ಇಯರ್ಸ್ಗಿಂತ ಲೆಸ್ ಆಗಿರೋರಿಗೆ 70 ರೂಪೀಸ್. ಆ್ಯಂಡ್ ಚಿಕ್ಕ ಮಕ್ಕಳಿಗೆಲ್ಲ 50 ಏನೋ ಇತ್ತು ಅನಿಸುತ್ತೆ. ಸೊ ಒಟ್ಟಿನಲ್ಲಿ ದೊಡ್ಡವ್ರಿಗೆ ಅಂದರೆ 18+ ಇರೋರಿಗೆ 120 ರೂಪೀಸ್ ಪರ್ ಹೆಡ್. ಒಳಗಡೆ ಹೋಗ್ತಾ ಇದ್ದಂತೆ ಅರಮನೆ ಒಳಗಡೆ ಕಾಲಿಟ್ಟ ತಕ್ಷಣ ನಮಗೆ ಕಣ್ಣಿಗೆ ಬೀಳೋದೇ ಈ ಅದ್ಭುತವಾಗಿರುವಂತಹ ಶಿಲ್ಪಕಲೆಗಳು. ಸೊ ಗೋಡೆಗಳ ಮೇಲಿನ ತುಂಬ ಚೆನ್ನಾಗಿ ಸುಂದರ ಚಿತ್ರಗಳೆಲ್ಲ ಅವಾಗೆಲ್ಲ ಯಾವ ಥರ ಇದ್ದರು, ಸೊ ಅವ್ರದ್ದೆಲ್ಲ ಚಿತ್ರಕಲೆಗಳೆಲ್ಲ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಕಲೆ ಆಗಿರ್ಬೋದು, ಆ ಕಾಲದ ಕಲಾವಿದರು ಯಾವ ಥರ ಎಲ್ಲ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ನಾವು ನೋಡ್ಬೋದು. ಆ ಒಂದು ಗೋಡೆಗಳ ಮೇಲೆಲ್ಲ ದಸರಾ ಮೆರವಣಿಗೆ ಚಿತ್ರಗಳೆಲ್ಲ ನೋಡ್ತಾ ಇದ್ದರೆ ನಾವು ಆ ಕಾಲಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ ನಿಮಗೆ. ಇಲ್ಲಿ ಒಂದೊಂದು ಪಾರ್ಟ್ ಕೂಡ ಒಂದೊಂದು ಸ್ಟೋರಿ ಹೇಳುತ್ತೆ. ರಾಜರು ಮಹಾರಾಜರು ಇಲ್ಲೆಲ್ಲ ವಾಸವಾಗಿದ್ದಾಗ ಅವ್ರು ಬಳಸ್ತಿರ್ತಕ್ಕಂಥ ರೂಮ್ಸ್ ಆಗಿರ್ಬೋದು, ಸಭಾಂಗಣ ಅಂತ ಹೇಳ್ತೀವಿ, ಮತ್ತು ಅವ್ರು ಬಳಸ್ತಿರ್ತಕ್ಕಂಥ ತೋಟಗಳು, ಇದೆಲ್ಲ ನಮಗೆ ನಾವು ಸ್ಟಾರ್ಟಿಂಗ್ ಹೋಗಿದ ತಕ್ಷಣವೇ ನಮ್ಮ ಕಣ್ಣಿಗೆ ಬೀಳೋದು ಈ ಭವ್ಯವಾಗಿರುವಂತಹ ಹಾಲ್. ಅಂದರೆ ಇಲ್ಲಿ ಕಂಬಗಳಾಗಿರ್ಬೋದು, ಅದ್ಭುತವಾಗಿರುವಂತಹ ಚಿತ್ರಕಲೆಗಳಾಗಿರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಸೊ ಪ್ರತಿಯೊಂದು ಕಂಬಕ್ಕೂ ಒಂದೊಂದು ಕತೆ ಇದೆ ಅಂತ ಹೇಳ್ಬೋದು ಇಲ್ಲಿ. ನೋಡಿ ಇದನ್ನೇ ಅಂದರೆ ಆವಾಗಿನ ಕಾಲದಲ್ಲಿ ಯಾವ ಥರ ಎಲ್ಲ ದಸರಾ ನಡೀತಾ ಇರೋ ಸ್ಟೋರೀಸ್ ಆಗಿರ್ಬೋದು, ಅದೆಲ್ಲ ಚಿತ್ರಕಲೆ ಥರ ಇಟ್ಟಿದ್ದಾರೆ ಮಾಡಿಬಿಟ್ಟು. ಸೊ ಅದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಮೇಲ್ಗಡೆನೇ ಇನ್ಫಾರ್ಮೇಷನ್ ಎಲ್ಲ ಬರೆದಿದ್ದಾರೆ ನೋಡಿ. ಅಂಬಾರಿ ಆನೆಗಳು ಅಂದರೆ ಇದು ಅಂಬಾರಿ ಎತ್ಕೊಂಡು ಹೋಗ್ತಾ ಇದ್ದಂಥ ಆನೆ ಆಗಿರ್ಬೋದು, ಅದರದ್ದೆಲ್ಲ ಚಿತ್ರ ಬಿಡಿಸ್ಬಿಟ್ಟು ಚಿತ್ರಕಲೆ ಥರ ಮಾಡಿಟ್ಟಿದ್ದಾರೆ. ಈ ಗೋಡೆಗಳಲ್ಲೆಲ್ಲ ಅವ್ರಿಗೆ ಯುದ್ಧಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು, ಅವ್ರ ಜೀವನ ಶೈಲಿ, ಇದೆಲ್ಲ ಬಣ್ಣಗಳ ರೂಪದಲ್ಲಿ ನಮಗೆ ಈ ಥರ ಚಿತ್ರಗಳನ್ನೆಲ್ಲ ಬಿಡಿಸ್ಬಿಟ್ಟು ಆ ಥರ ತೋರಿಸಿದ್ದಾರೆ.
ನೆಕ್ಸ್ಟ್ ಮುಂದೆ ಬಂದರೆ ದರ್ಬಾರ್ ಹಾಲ್ ಅಂತ ಕಾಣಿಸುತ್ತೆ. ಸೊ ಇಲ್ಲಿ ತುಂಬ ದೊಡ್ಡ ದೊಡ್ಡ ದೀಪಗಳಾಗಿರಬಹುದು, ಮತ್ತು ಬಂಗಾರದಿಂದ ಮಾಡಿರುವಂಥ ಅಲಂಕಾರ ಆಗಿರ್ಬೋದು, ರಾಜಾಸನ ಇದೆಲ್ಲ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ನಮಗೆ. ಹಾಗೆ ಇಲ್ಲಿ ಒಳಗಡೆ ಏನಂತಂದರೆ ಮರದಿಂದ ಮಾಡಿರುವಂಥ ಅಲಂಕಾರಿಕ ಪೀಠೋಪಕರಣಗಳಾಗಿರ್ಬೋದು, ದೊಡ್ಡ ದೊಡ್ಡ ಕನ್ನಡಿಗಳಾಗಿರ್ಬೋದು, ಕಿಟಕಿಗಳಲ್ಲಿ ಬಣ್ಣದ ಗಾಜು ಆಗಿರ್ಬೋದು. ಸೊ ಇದೆಲ್ಲ ನೋಡ್ತಾ ಇದ್ದರೆ ರಾಜ ಮರ್ಯಾದೆಯಿಂದ ತುಂಬಿತ್ತು ಈ ಒಂದು ಅರಮನೆ ಅನ್ನೋ ಥರ ನಮಗೆ ಅನಿಸುತ್ತೆ. ಸೊ ಇದು ನೋಡಿ, ಇದೆಲ್ಲ ಸಿಂಹಾಸನ, ರಾಜರು ವಾಸವಾಗಿದ್ದಾಗ ಬಳಸ್ತಾ ಇರ್ತಕ್ಕಂಥ ಸಿಂಹಾಸನ. ಇಲ್ಲಿ ಪ್ರತಿ ವರ್ಷ ಏನಂತಂದರೆ ತುಂಬ ಜನ ಪ್ರವಾಸಿಗರು ಇಲ್ಲಿ ಅರಮನೆನ ನೋಡೋಕ್ಕಂತ ಬರ್ತಾರೆ. ಸೊ ಯಾರೇ ಬಂದರೂ ಮೊದಲು ದೂರದಿಂದನೇ ಈ ಒಂದು ಅಂದರೆ ಎಲ್ಲಿ ದೂರದಿಂದ ನಿಂತ್ಕೊಂಡ್ರು ಈ ಒಂದು ಪ್ಯಾಲೇಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಇದಕ್ಕೆ ಅಷ್ಟು ಎತ್ತರವಾಗಿರುವಂಥ ಗೋಡೆಗಳಾಗಿರ್ಬೋದು, ಬಾಗಿಲಾಗಿರ್ಬೋದು. ಸೊ ಇದೆಲ್ಲ ನೋಡೋಕ್ಕೇ ತುಂಬ ಕಣ್ಣಿಗೆ ಆನಂದ, ಕಣ್ಣಿಗೆ ತಂಪು ಅಂತ ಹೇಳ್ಬೋದು. ತುಂಬ ಜನ ಇಲ್ಲಿ ಫೋಟೋಶೂಟ್ಗೆ ಅಂತಲೇ ಬರ್ತಾರೆ. ಆ್ಯಂಡ್ ಅರಮನೆ ಮುಂದೆನೇ ಎಷ್ಟೊಂದು ಜನ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ಕೊಳ್ಳೋದೆಲ್ಲ ನಾವೇ ನೋಡಿದ್ದೀವಿ. ಸೊ ಅಷ್ಟೊಂದು ಜನ ಇರ್ತಾರೆ, ಯಾವಾಗಲೂ ಕೂಡ ತುಂಬ ರಶ್ ಆಗಿರುತ್ತೆ ಇದು. ಆ್ಯಂಡ್ ಫೋಟೋಶೂಟ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸುತ್ತೆ. ಆ ಸಿಂಹಾಸನ ನೋಡ್ಕೊಂಡು ಬಂದ್ರಲ್ವ, ಸೊ ಅದು 1000 ಗ್ರಾಮ್ ಎಲ್ಲ ಚಿನ್ನವನ್ನು ಯೂಸ್ ಮಾಡಿಕೊಂಡು ಆ ಒಂದು ಸಿಂಹಾಸನವನ್ನು ತಯಾರಿ ಮಾಡಿದ್ದು. ಆಮೇಲೆ ಈ ಅರಮನೆಯ ಖಜಾನೆಯಲ್ಲೂ ಕೂಡ ತುಂಬ ಅನೇಕ ಚಿನ್ನದ ಪಾತ್ರೆಗಳಾಗಿರ್ಬೋದು, ಚಿನ್ನದ ಹಾರಗಳಾಗಿರ್ಬೋದು, ಕಿರೀಟ ಇವೆಲ್ಲವೂ ಕೂಡ ಇರುತ್ತೆ. ಅಲ್ಲಿ ಹೋದಾಗ ಎಲ್ರಿಗೂ ಒಂದೇ ಪ್ರಶ್ನೆ, ಇಷ್ಟು ಚಿನ್ನ ಎಲ್ಲ ಹೆಂಗೆ ಬಂತಪ್ಪ ಅಂತ. ಬಟ್ ಉತ್ತರ ಏನಂತಂದರೆ ಅದು ಆ ಕಾಲದ ಸಾಮ್ರಾಜ್ಯದ ಬಲ ಅಂತ ಹೇಳ್ಬೋದು, ಶ್ರೀಮಂತಿಕೆ ಅಂತ ಹೇಳ್ಬೋದು, ಮತ್ತು ಕೀರ್ತಿ ಅಂತ ಹೇಳ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ವಿಸಿಟ್ ಮಾಡೋದನ್ನ ಮರಿಬೇಡಿ. ಬಾಯ್.